ನೋಡಿ ಹೇಳಿ ಅಂದರೆ ನಾನು ಇವಾಗ ನಿಮ್ಮ ಅಮ್ಮವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ, ಸರಿನಾ? ಇವಾಗ ನಾನು ಕರ್ಕೊಂಡು ಹೋಗ್ಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ನೀವು ವಾಪಸ್ ತಗೊಳ್ಳಿ ಇವಾಗ ಇದನ್ನು ಎಲೆಕ್ಷನ್ ನಿಂತಿರೋದನ್ನ ವಾಪಸ್ ತಗೊಳ್ಳಿ, ನಿಮ್ಮ ಮಗುನ ಕರ್ಕೊಳ್ಳಿ ನಿಮ್ಮ ಮನೆಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅವಾಗ ನಿಮ್ಮಮ್ಮ ಹೆಂಗಿದ್ರು ಎಲೆಕ್ಷನ್ನೋದನ್ನ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ವಾಪಸ್ ತಗೊಬಿಡ್ತಾಳೆ ನಿಮ್ಮಮ್ಮ. ಎಲೆಕ್ಷನ್ ಎಲ್ಲ ತಗೊಂಡು ವಾಪಸ್ ತಗೊಂಡಾದ್ಮೇಲೆ ನೀವು ನಮ್ಮ ಮನೆಗೆ ಬಂದ್ಬಿಡಿವ್ರಂತೆ. ಅಲ್ಲಿ ಗಂಟ ಒಂದು 4 ದಿನ ನಿಮ್ಮ ಮನೆಗೆ ಇದ್ಬಿಡಿ. ಇದೇನತ್ತೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಇಲ್ಲ 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 ಕಣತ್ತೆ, ಇಲ್ಲ ಇಲ್ಲ. ನಾನು ಯಾಕತ್ತೆ ಹೋಗ್ಬಿಟ್ಟು ನಮ್ಮ ಮನೆಗೆ ಇರಬೇಕು? ನಾನು ನಿಮ್ಮ ಮನೆಗೂ ಇರಲ್ಲ, ನಮ್ಮ ಅಮ್ಮರ ಮನೆಗೂ ಇರೋಕ್ಕಿಲ್ಲ. ಇವಾಗ ಹೆಂಗೋ ನಾನು ನನ್ನ ಹೆಂಡತಿ ಇಬ್ಬರು ಇದೀವಲ್ಲ ಬೇರೆ ಕಡೆ, ಅಲ್ಲೇ ಎಲ್ಲಾದರೂ ಹೋಗ್ಬಿಟ್ಟು ಸೆಟ್ಲ್ ಆಯ್ತೀವಿ. ನಾನಂತೂ ಯಾರ ಮನೆಗೂ ಇರೋಕ್ಕೆ ಹೋಗೋಕ್ಕಿಲ್ಲ ಕಣತ್ತೆ. ನಾನಂತೂ ದಯವಿಟ್ಟು ನೀವು ಬಲವಂತ ಮಾಡೋಕೆ ಹೋಗ್ಬಿಡಿ ಕಣತ್ತೆ, ನೀವಂತೂ ಹಿಂಗೆಲ್ಲ ಬಲವಂತ ಮಾಡಬೇಡಿ. ಅಲ್ಲ ಕಣ್ಲ, ಅತ್ತೆ ಎಲೆಕ್ಷನ್ನ ಗೆಲ್ಲಬೇಕು ಅಂದರೆ ನೀನು ಇಷ್ಟು ಸಹಾಯ ಮಾಡೋಕ್ಕಿಲ್ವಾ? ನಿಮ್ಮ ಅತ್ತೆ ಎಲೆಕ್ಷನ್ನ ಗೆಲ್ಲಬೇಕು ಅಂದರೆ ನೀನು ಸಹಾಯ ಮಾಡಲೇಬೇಕು. ನಿನಗೋಸ್ಕರ ಅದು ಮಾಡ್ತೀನಿ ಕಣತ್ತೆ, ಇದು ಮಾಡ್ತೀನಿ ಕಣತ್ತೆ ಅಂತ ಒಂದು 4 ದಿನ ಅಲ್ಲಿ ಮನೆಗೆ ಬಿದ್ದಿದ್ರೆ ನನ್ನ ಸೌದೋಯ್ತೀನಿ ನೀನು. ನಿಮ್ಮಮ್ಮ ವಾಪಸ್ ತಗೋತಾಳೆ ಎಲೆಕ್ಷನ್, ಇವಾಗ ಹೇಳ್ಬಿಟ್ಟವಳೆ ತಗೋತೀನಿ ವಾಪಸ್ಸು ಅಂತ ಹೇಳ್ಬಿಟ್ಟು. ಈಗ ಹೆಂಗಿದ್ರು ವಾಪಸ್ ತಗೋತಾಳೆ. ನನ್ನ ಮಾತು ಕೇಳು ಸುಮ್ಕೇನಿಯ, ಎಲ್ಲ ನಿನ್ನೊಳ್ಳೇದು ಕೇನಿಯ ಹೇಳಿದೀನಿ ನಾನಂತೂ. ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ಟು ಕೆಪ್ಪಗೆ ನಿನ್ಪಾಡು ನೀನು ಒಂದು 4 ದಿನ ಮನೆಗಿದ್ದು ನಿಮ್ಮಮ್ಮ ಎಲ್ಲ ವಾಪಸ್ ತಗೋತಾಳಲ್ಲ, ವಾಪಸ್ ತಗೊಂಡಿದ್ದಾದ್ಮೇಲೆ ಆಮೇಕಿಂದ ನ್ಯಾಟು ನಮ್ಮ ಮನೆಗೆ ಬಂದ್ಬಿಡು, ಸರಿನಾ? ಅತ್ತೆ ಈ ವಿಷಯ ನೇತ್ರು ಗೊತ್ತಾ? ನೇತ್ರು ನಾನು ಏನೋ ಹೇಳ್ಕತೀನಿ, ನಿನ್ನ ನೇತ್ರು ಸವಸ ಯಾಕೆ? ನೀನು ಅವೆಲ್ಲ ಬಿಟ್ಬಿಡು. ಎಲೆಕ್ಷನ್ನಾಗ ಅತ್ತೆನ ಗೆಲ್ಸಕ್ಕೆ ನಿಂಗೆ ಇಷ್ಟ ಆಯ್ತಾ ಇಷ್ಟ ಇಲ್ವಾ? ಐತೆ. ಮತ್ತೆ ನಾನು ಹೇಳ್ದಷ್ಟು ಕೇಳ್ರಿ, ಇವಾಗ ಬರ್ರಿ ಮನೆಗೆ. ನೀವು ಏನೇನೋ ತಿರುಗಿ ಇದು ಮಾಡಬೇಡಿ. ನಾನು ಭಾಳ ಕಷ್ಟಪಟ್ಬಿಟ್ಟಿದ್ದೀನಿ ಎಲೆಕ್ಷನ್ನಾಗ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು. ನಿಮಗೂ ಗೊತ್ತಲ್ವಾ, ನೀವು ಮಾಡಿರೋ ಎಡವಟ್ಟಿಗಿರ್ಬೋದು, ಅವರು ಇವರು ಮಾಡಿರೋ ಎಡವಟ್ಟಿಗಿರ್ಬೋದು, ನಾನು ಎಲೆಕ್ಷನ್ನಾಗ ಗೆಲ್ಲೋ ಡೌಟು. ಅದಕ್ಕೆ ನಾನು ಈ ಡೀಲ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ನೀವು ಅದೇ ಮನೆಗೆ ಹೋಗಿದ್ದು ನಂಗೆ ಅಮ್ಮ ಇಲ್ಲೇ ಇರ್ತೀನಿ ಕಣಮ್ಮ ಅಂತ ನಾಟಕ ಆಡ್ಬಿಡು, ಸರಿನಾ? ಈಗ ನೋಡು ಎಲ್ಲ ಸೊರ್ ಬಂದ್ಬಿಡ್ತದೆ. ಆಮೇಕಿಂದ ಒಂದು 4-5 ದಿನ ಅಷ್ಟೇ. ಆಮೇಕಿಂದ ನೆಟ್ಟು ನನ್ನ ಮಗಳು ತಕ್ಕ ಬಂದ್ಬಿಡು. ಯಾರು ಬೇಡ ಅಂತ ಹೇಳ್ತಾರೆ? ನಾನು ಕುತ್ಕೆ ಹಿಡಿದು ಈಚೆ ಕಡೆ ಕತ್ತೊಳ್ತೀನಿ, ಹೇಳು ನೀನೇನೆ. ಸರಿ ಕಣತೆ, ಆಯಿತು. ನೀವು ಹೆಂಗೆ ಹೇಳಿದ್ರೆ ಹಂಗೆ. ನೀವು ಇಷ್ಟೆಲ್ಲ ಹೇಳ್ತೀರಾ ಅಂತಂದಮೇಲೆ ಇದ್ರಾಗ ಏನೋ ಒಂದು ಅರ್ಥ ಇರ್ತದೆ ಅಂತ ನನಗೂ ಗೊತ್ತು. ಆಯಿತು ಬಿಡಿ, ನೀವು ಹೇಳ್ದಂಗೆ ಆಯಿತು. ಸರಿ ಸರಿ ಆಯಿತು. ಸರಿ ಬಾ ಹೋಗೋಣ ಇವಾಗ. ಜಯಕ್ಕರೆ ಓ ಭದ್ರಮ್ಮರು ಬರಬೇಕು. ಏನು ಸಮಾಚಾರ? ಇಲ್ಲಿ ಗಂಟ ಹುಡಿಕೊಂಬೇರೆ ಬಂದ್ಬಿಟ್ಟಿದ್ರೆ ಏನು ಸಮಾಚಾರ? ಅದು ಜಯಕ, ನೀನು ಹೇಳ್ದಂಗೆ ಏನಿಯಾ ನಿನ್ನ ಮಗನ ಈಗ ನೋಡು ಕರ್ಕೊಂಬಿಟ್ಟು ಬಂದಿದ್ದೀನಿ. ನಿನ್ನ ಮಗನ ಕರ್ಕೊಂಬಿಟ್ಟು ಬಂದು ನೋಡು, ನೋಡು ಬಿಡ್ತಾ ಇದ್ದೀನಿ ಇಲ್ಲೇ ಏನಿಯಾ. ಇನ್ನು ರಾಧನ ಜೊತೆ ಇಲ್ಲೇ ಏನಿಯಾ ಇರ್ತಾನೆ. ಇನ್ನು ನನ್ನ ಮಗಳೂ ಒಳಿ ಅಂದ್ರೆ ಇಬ್ಬರೂ ಜೊತೆಗಿರಕ್ಕಿಲ್ಲ. ಭಾಳ ಸಂತೋಷ. ಎತ್ತು ಮಗ ಮನೆಗೆ ಬರ್ತಾನೆ, ಮನೆಗಿರ್ತಾನೆ ಅಂತಂದರೆ ಯಾವ ತಾಯಿಗೆ ತಾನೇ ಖುಷಿ ಆಗೋಕ್ಕಿಲ್ಲ ಹೇಳು. ನನಗಂತೂ ಬುಲಾನಂದವಾಯ್ತಾಯ್ತು ನನಗಂತೂ. ಅವನು ಆರಾಮಾಗಿ ಅವನ್ನ ಮನೆಯಾಗಿರ್ತೀನಿ ಅಂದರೆ ಇರಲಿ ಬಿಡು, ನಮ್ಮ ರಾಧನ ಜೊತೆ ಇರ್ತೀನಿ ಅಂತಂದರೆ ಇರಲಿ ಬಿಡು. ಆದ್ರೆ ನನಗೆ ಏನಂತೆ, ನನಗೆ ಯಾವ ಬೇಜಾರೂ ಇಲ್ಲ, ಏನೂ ಇಲ್ಲ. ಚೆನ್ನಾಗಿರ್ಲಿ ಬಿಡು. ಇಲ್ಲ ಏನಿಯಾ ಏನು ಕುತ್ತಿಗೆ ಹಿಡಿದ್ಬಿಟ್ಟು ನಾನೇನು ತೊಳ್ಳಕಾಯ್ತದ? ಬ್ಯಾಡ ಅಂತ ಹೇಳ್ಬಿಟ್ಟು ಅಲ್ಲ, ಕುತ್ತಿಗೆ ಹಿಡಿದ್ಬಿಟ್ಟು ತೊಳ್ತೀರಾ ಅಂತ ಅಲ್ಲ, ಅದೇ ನಾವು ಡೀಲ್ ಮಾತಾಡಿದ್ವಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಷ್ಟೇನಿಯಾ. ಅದೇ ನಮ್ಮದು ಡೀಲು. ಯಾವ ಡೀಲ್ ಹೇಳಿ? ಇದು ಒಳ್ಳೆ ಸ್ವರ ಆಯಿತು ನಿಂದಂತೂ. ಯಾವ ಡೀಲು ಅಂತ ಕೇಳ್ತಿದ್ಯಲ್ಲ ಜಯಕ? ಅದೇ ನಾನು ನೀನು ಮಾಡ್ಕೊಂಡಿದ್ವಲ್ಲ ಡೀಲು. ಅದೇ ನಿನ್ನ ಮಗನ್ನ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ನೀವು ಎಲೆಕ್ಷನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಎಲೆಕ್ಷನ್ನಿಂದ ಸರಿ ತಗೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅದೇ ನೀನು ಡೀಲು. ಅದೇ ಡೀಲ್ ಮಾತಾಡೋಣ ಅಂತ ನೀನಿಯಾ. ಈಗ ನೋಡಿ, ನಾನು ಕೊಟ್ಟು ಮಾತು ತಪ್ಪಾಕಿಲ್ಲ ನೋಡಿ. ಡೈರೆಕ್ಟಾಗಿ ನಿಮ್ಮ ಮಗನ್ನ ಕರ್ಕೊಂಡು ಏನಿಯಾ ಗೊತ್ತಾ ಇವನಿ ನಾನಂತೂ ನೋಡಿ ಬೇಕಾರೆ. ಓ ಆ ಡೀಲಾ? ನಾನಂತೂ ಮರ್ತೇ ಹೋಗ್ಬಿಟ್ಟಿದ್ದೆ ತಗ. ಡೀಲ್ನೆಲ್ಲನೂ ನೆನಪೇ ಇಟ್ಕೊಂಡಿಲ್ಲ ನೋಡು. ನನಗೆ ಮರವಿನ ಕೈಲಿ ಶಾನೆ ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೀವು ಆವಾಗವಾಗ ಗೆಪ್ತಿ ಮಾಡಬೇಕು. ಆವಾಗವಾಗ ಗೆಪ್ತಿ ಮಾಡಿದ್ರೆ ನಮಗೂ ಜ್ಞಾಪಕ ಇರ್ತದೆ. ಇಲ್ಲ ಅಂದರೆ ನನಗೆ ಜ್ಞಾಪಕನೇ ಇರೋಕ್ಕಿಲ್ಲ. ನನಗಂತೂ ಮರ್ತೋಗ್ಬಿಡ್ತದೆ, ಎಲ್ಲ ಮರ್ತೋಗ್ಬಿಡ್ತದೆ. ಗೆಪ್ತಿ ಬರೋಕ್ಕಿಲ್ಲ ನೋಡು. ಏನಮ್ಮಿರದ ನಿನ್ನ ಸಂಸಾರ ಸಂದಕ್ಕಿರ್ತದೆ. ನೀನು ಹಾಗೆ ನಿನ್ನ ಗಂಡ ಸಂದಕ್ಕಿರ್ತೀರಾ ಹೇಳು? ಅತ್ತೆ ಏನು ಡೀಲತ್ತೆ? ನೀವು ಸುಮ್ಕಿರಿ ಹೇಳಿ ಅಂದರೆ ನಿಮ್ಗೇನು ಗೊತ್ತಾಗಕ್ಕಿಲ್ಲ. ನೀವು ಸುಮ್ಕಿರಿ. ಅಲ್ಲತ್ತೆ, ಡೀಲು ಗೀಲು ಅಂತ ಮಾತಾಡ್ತಿದ್ದೀರಲ್ಲ, ಏನು ಡೀಲು ಅಂತ ಅರ್ಥ ಆಯ್ತಿಲ್ಲ ನನಗೋಸಿ ಹೇಳಿ ಅತ್ತೆ ಡೀಲ ಏನವರದ? ನೀನು ನಿನ್ನ ಗಂಡ ಸುಖವಾಗಿರ್ತೀರಿ? ಅದೇ ಈಗ ಬಂದು ಕೇಳ್ತಾವಳಿ ಅಕ್ಕಯ್ಯ. ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀನು ಸಂದಕ್ಕಿರ್ತೀನಿ ನನ್ನ ಗಂಡನ ಜೊತೆ ಅಂತ ಹೇಳಿದ್ರೆ ಸರಿ ಆಯಿತು. ಸಂದಕ್ಕಿರಿ ಇಬ್ರು. ನಾನು ಎಲೆಕ್ಷನ್ನಿಂದ ಹಿಂದಕ್ಕೆ ತೆಕ್ಕತ್ತೀನಿ. ಈ ನನ್ನ ಮಗನ ಜೊತೆ ಯಾರು ಬಾಳ್ತಾರೆ ಅತ್ತೆ? 10 ರೂಪಾಯಿ ದುಡಿಯೋಕ್ಕಿಲ್ಲ. ಹಾಗೆ ಏನಿಯಾ ಯಾವಾಗೂ ಆ ಹುಡುಗಿ ಈ ಹುಡುಗಿ ಹೆಂಡ್ತಿ ತಪ್ಪಿದ್ರೆ ಆ ಹೆಂಡ್ತಿ ತಪ್ಪಿದ್ರೆ ಈ ಹೆಂಡ್ತಿ ಅಂತ ಹೇಳ್ಬಿಟ್ಟು 3 ಬಿಟ್ಬಿಟ್ಟು ಅಲಿತಾನೇ ಇರ್ತಾನೆ. ಇಂಥೊಂದು ಜೊತೆ ಭಾಳ ಅಂತ ಅವಶ್ಯಕತೆ ನನಗೇನತ್ತೆ ಐತೆ? ನಿಮ್ಗೇನ ಮಗ ಬೇಕಾ? ನೀವು ಇರಿಸ್ಕೊಳ್ಳಿ. ಅಷ್ಟು ಬಿಟ್ಬಿಟ್ರೆ ನನಗೋಸ್ಕರ ಅಯ್ಯೋ ನಿನಗೋಸ್ಕರ ಕಣಮ್ಮ ಅಂತ ಹೇಳ್ಬಿಟ್ಟು ನನಗೋಸ್ಕರ ಏನೂ ಇವನನ್ನ ನನಗೇನು ಕೊಡಿಸ್ಬೇಡ್ರಿ. ನನಗೆ ಇವನು ಅವಶ್ಯಕತೆನೇ ಇಲ್ಲ. ಅಲ್ಲ ಕಣ್ರದ, ನಿನ್ನ ಗಂಡನ ಜೊತೆ ಚೆನ್ನಾಗಿರೋ ನೀನು ನಿನ್ನ ಗಂಡ ಇಬ್ರು ಸಂದಕ್ಕಿರಬೇಕು. ಅದೇ ನನ್ನ ಆಸೆ. ನೀವಿಬ್ರು ಸಂದಕ್ಕೆ ಖುಷಿಯಾಗಿ ನೀವು ಚೆನ್ನಾಗಿದ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ಖುಷಿಯಾಗಿರು ಸಾಕು.
ಭದ್ರಮ್ಮ ನಿನಗೆ ಯಾಕೆ ಬೇಕು ನನ್ನ ಸಂಸಾರ ದಿಸ್ಯ ನಾನು ಹೆಂಗನ ಮಾಡ್ಕೊತೀನಿ ಹಿಂಗನ ಮಾಡ್ಕೊತೀನಿ ಹಂಗನ ಮಾಡ್ಕೊತೀನಿ ಹಂಗನ ಮಾಡ್ಕೊತೀನಿ ಅದನ್ನ ಕಟ್ಕೊಂಡು ನಿನಗೆ ಏನಾಗಬೇಕು ಹಾಂ ನೋಡು ನಿನಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು ನನ್ನ ಸಂಸಾರ ದಿಸಿಗೆ ಬರ್ಕೊಡ್ದು ಅತ್ತೆ ನನಗೆ ನಿನ್ನ ಮಗ ಬೇಕಿಲ್ಲ ಕಣತ್ತೆ ಈಗಲೇ ಹೇಳ್ತಾ ಇದ್ದೀನಿ ಸುಮ್ಮನೆ ನೀನಿಯಾ ನನಗೋಸ್ಕರ ನೀವೇನೋ ಮಾಡಕ್ಕೆ ಹೋಗ್ಬಿಡಿ ಎಲೆಕ್ಷನ್ನ ವಾಪಸ್ಸು ತಗೋಬೇಡಿ ಏನು ತಗೋಬೇಡಿ ಸುಮ್ಕೇನಿಯಾ ನಿಮ್ಮ ಪಾಡು ನೀವು ಇರೋದು ಕಲ್ತ್ಕೊಳ್ಳಿ ನೋಡ್ದ ಭದ್ರಮ್ಮ ನೋಡ್ದ ನಾನು ಏನೇನೋ ಆಸೆ ಮಾಡಿಕೊಂಡಿದ್ದೆ ನಾನು ನನ್ನ ಸೊಸೆನೂ ನನ್ನ ಮಗ ಸಂದಕ್ಕಿರ್ತಾರೆ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಹೇಳ್ಬಿಟ್ಟು ಏನೂ ಸೋರ್ ಬರಲಿಲ್ಲ ಏನೂ ಆಗಲಿಲ್ಲ ನಮ್ಮ ಹಣೆ ಬರಹ ಏನು ಮಾಡೋಕ್ಕೈತೆ ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ ಆಗೋಗ್ಬಿಟ್ಟೈತೆ ನನ್ನ ಮಗ ನನಗೇನು ಬೇಡ ನೀವೇ ಮಾಡಿಕೊಳ್ಳಿ ಜಯಕ ಇದು ಮೋಸ ಕಣ್ ಜಯಕ ಇದು ಭಾಳ ಮೋಸ ನಿಜವಾಗೂ ನೀನು ಏನಂತ ಹೇಳಿದ್ ನನಗೆ ನೀನು ಏನು ಹೇಳಿದ್ದು ನೀನು ಏನು ಮಾಡ್ತಾ ಇದೀಯ ನೀನು ಹೇಳು ನೀನು ಎಲೆಕ್ಷನ್ ಹೆಂಗೋ ವಾಪಸ್ ತಗೋತೀನಿ ಹಂಗೆ ಹಿಂಗೆ ಅಂತ ಹೇಳ್ದೆ ತಾನೆ ಮತ್ತು ಹೇಳಿದ್ಮೇಲೆ ಇದು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೋಡು ನನ್ನ ಮಗಳನ್ನ ಹಾಗೆ ನೀ ಎಳಿಮೈನ ಗ್ಯಾರಂಟಿ ದೂರ ಮಾಡಿದ್ದೀನಿ ಈಗ ನನ್ನ ಮಗಳಿಗೂ ನಿಮ್ಮ ಮಗ ಅಂತಂದರೆ ಇಷ್ಟ ನೆನೆಯೇ ಇಲ್ಲ ನಿಜವಾಗೂ ಎಷ್ಟು ಕಷ್ಟಪಟ್ಟು ಏನೋ ಮಾಡಿ ದೂರ ಬೇರೆ ಮಾಡಿಬಿಟ್ಟಿದ್ದೀನಿ ನೋಡಿ ದಯವಿಟ್ಟು ಇವಾಗ ಇಲ್ಲ ಅಂತ ಅನ್ಬೇಡಿ ನನ್ನ ಮಗಳು ನಿಮ್ಮ ಮಗ ಇನ್ನು ಯಾವ ಸಂಬಂಧದಾಗೂ ಇರೋಕ್ಕಿಲ್ಲ ದೂರ ಆಯ್ತವ್ರು ಇಬ್ರು ಅಂತದ್ರಾಗ ನೀವು ದಯವಿಟ್ಟು ಈ ಟೈಮಾಗ ಕೈ ಎತ್ತಕ್ಕೆ ಬರಬೇಡಿ ಅತ್ತೆ ಏನಂತ ಹೇಳ್ತಾ ಇದ್ದೀರಾ ನೀವು ನೋಡಿ ಏನೇನೋ ಹೇಳ್ತಿರೋದು ಅಯ್ಯೋ ಸುಮ್ಮನಿಂತ ಇವನೊಬ್ಬ 10 ಪೈಸು ಪ್ರಯೋಜನ ಇಲ್ದಿರೋನು ಸುಮ್ಕೆ ನನ್ನ ಮಗಳಿಂದ ಬಿದ್ಬಿಟ್ಟು ನನ್ನ ಮಗಳು ಜೀವನ ಏನು ಹಾಳು ಮಾಡ್ತಾನೆ ನೀ ಸುಮ್ಕಿರೋದು ಕಲ್ತ್ಕೊಳ್ಳ ನೀನು ಎಂಟ್ರೆ ನೀನು ಬೇಡ ಬೇಡ ಅಂತ ಹೇಳ್ತಾವ್ರೆ ಅಂತಂದ್ರೆ ನನ್ನ ಮಗಳು ನೀನು ಬೇಕೆಂದ ನಿನ್ನ ಅವಶ್ಯಕತೆ ನೀನು ನನಗಿಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ನಮಗೂ ಅವಶ್ಯಕತೆ ಇಲ್ಲ ನಿನ್ನ ಮಗಳೇ ತಾನೇ ಕುಣ್ಕೊಂಡು ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿದ್ದು ಕುಣ್ಕೊಂಡು ಏನಿಯೋ ಹೋಗು ಬೇಡ ಅಂತಂದರೆ ಯಾರು ನನ್ನ ಸೊಸೆಗೆ ಏನಿಯೋ ಬೇಕಿಲ್ಲ ಅಂತಂದಮೇಲೆ ಈ ವೇಸ್ಟ್ ಪಾಡಿನ ಕಟ್ಕೊಂಡು ನನಗೇನಾಗಬೇಕು ನೋಡ್ಬೋದ್ರಮ್ಮ ನಾನು ಎಲೆಕ್ಷನ್ನಿಂದ ವಾಪಸ್ ತಗೋತಾ ಇಲ್ಲ ನಾನು ಎಲೆಕ್ಷನ್ನಾಗ ನಿಂತ್ಕೋತಾ ಇದೀನಿ ನನ್ನ ಇಷ್ಟ ನಾನು ಈ ಡೀಲ್ ಪಾಲ್ಗೆಲ್ಲ ಒಪ್ಕೊಳ್ಳೋ ಅಂತ ಮಗಳೇ ನಾನಲ್ಲ ಏನೋ ಅವಾಗ ಹೊಸಿ ಫೀಲಿಂಗ್ ಆಗಿತ್ತು ಅಯ್ಯೋ ಅತ್ತಕ್ಕೆ ಹಂಗೋ ನನ್ನ ಸೊಸೆ ಜೀವನ ಸಂದಕ್ಕಿರ್ತದಪ್ಪ ಅಂತ ಹೇಳ್ಬಿಟ್ಟು ಆಸೆ ಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ಒಪ್ಕೊಂಡಿದ್ದೆ ಇವಾಗ ಒಪ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ ನನಗೆ ನನ್ನ ಸೊಸೆ ನೀನು ಬೇಡ ಅಂತ ಹೇಳ್ತಾವಳಲ್ಲ ರಾಧಾ ನನ್ನ ಮಾತು ಕೇಳು ನೀನು ನಿನ್ನ ಗಂಡ ಸಂತಕ್ಕಿದ್ರೆ ಊರರೆಲ್ಲ ಬೆಲೆ ಕೊಡ್ತಾರೆ ನೀನು ನಿನ್ನ ಗಂಡನ ಜೊತೆ ಸುಖವಾಗಿ 100 ಕಾಲ ಬಾಳಬೇಕು ನೋಡು ನಾನು ಬಿಟ್ಟೋಯ್ತಾ ಇದ್ದೀನಿ ನನ್ನ ಒಳಿಮೈನ ಬಿಟ್ಟೋಯ್ತಾ ಇದ್ದೀನಿ ನೋಡು ನೀನು ನಿನ್ನ ಗಂಡ ಸುಖವಾಗಿರ್ರಿ ಅಷ್ಟೇ ನೀನಿಯಾ ನೋಡು ನಿಮ್ಮ ಅತ್ತೆಗಂತೂ ಏನೂ ಗೊತ್ತಾಗಕ್ಕಿಲ್ಲ ನಿನಗನ ಗೊತ್ತಾಗಕ್ಕಿಲ್ವಾ ಗಂಡ ಇಲ್ಲ ಅಂದರೆ ಪ್ರಪಂಚ ಹೆಂಗೆ ಮಾತಾಡ್ತದೆ ಗೊತ್ತಾಗಕ್ಕಿಲ್ವಾ ಅದಕ್ಕೇ ಹೇಳಿದ್ದು ನನ್ನ ಮಾತು ಕೇಳಿ ನಿನ್ನ ಗಂಡನ ಜೊತೆ ನೀನು ಸಂದಕ್ಕಿರು ಸರಿ ನನ್ನ ಗಂಡನ ಜೊತೆ ನಾನು ಸಂದಕ್ಕಿರ್ತೀನಿ ಪುಕ್ಸಟ್ಟೆ ಬಿಟ್ಟೋಗ್ರಿ ನಮ್ಮ ಅತ್ತೆ ಎಲೆಕ್ಷನ್ನಾಗೂ ನಿಂತ್ಕೊತಾಳೆ ನನ್ನ ಗಂಡನೂ ಇಲ್ಲೇ ಇರಿಸ್ಕೊತೀನಿ ಸರಿನಾ ಬಿಡ್ತೀರಾ ನೀವು ಪುಕ್ಸಟ್ಟೆ ಅದೆಲ್ಲ ನಂಗೆ ಗೊತ್ತಿಲ್ಲ ಎಲೆಕ್ಷನ್ ವಾಪಸ್ ತಗೋಬೇಕು ಅಷ್ಟೇ ಇನ್ನು ಅದೆಲ್ಲ ನನಗಂತೂ ಗೊತ್ತಿಲ್ಲ ಅದನ್ನೇ ಹೇಳಿದ್ದು ಎಲೆಕ್ಷನಿಂದ ವಾಪಸ್ ತಗೊಳಕ್ಕೆ ನಾವು ರೆಡಿ ಇಲ್ಲ ನಮ್ಗೆ ಇಷ್ಟ ಇಲ್ಲ ನಾವು ಎಲೆಕ್ಷನಿಂದ ವಾಪಸ್ ತಗೊಳಕ್ಕಿಲ್ಲ ಸರಿನಾ ನಿಂಗೆ ಎಷ್ಟು ಕಿತ ಹೇಳ್ಬೇಕು ಬಿಟ್ಟೋಗಿದ್ರೆ ಸುಮ್ಮನೆ ಬಿಟ್ಟೋಗಿ ನನಗಂತೂ ನನ್ಕೊಂಡ್ರೆ ನೀವು ಮೈ ಉರಿತದೆ ಇನ್ನು ಇಟ್ಕೊಂಡು ನಾನೇನು ಮಾಡಲಿ ನೋಡಿ ಇನ್ನೇನು ಹೇಳೋಕೆ ನನಗಂತೂ ಇಷ್ಟ ಇಲ್ಲ ನನಗೆ ಇವ್ನು ಬೇಕಾಗಿಲ್ಲ ಅತ್ತೆ ನೀವು ಅಷ್ಟೇ ಎಲೆಕ್ಷನ್ನ ವಾಪಸ್ ತಗೊಳ್ಳೋದು ನನಗೆ ಇಷ್ಟನೇ ಇಲ್ಲ ನೋಡಿ ಅವ್ರ ಪಾಡ್ಗೆ ಅವ್ರಿರಲಿ ಸುಮ್ಕೇನಿಯಾ ಹೆಂಗನ ಮಾಡ್ಕೊಂಡು ಹೋಗ್ಲಿ ನೀವು ಎಲೆಕ್ಷನ್ನ ಮುಂದುವರ್ಸ್ಕೊಂಡು ಹೋಗಿ ಅತ್ತೆ ಇದೇನು ಜಯಕ್ಕ ನೀನು ಸೊಸೆ ಹಿಂಗೆ ಅಂತಾಳೆ ಆದ್ರೂ ನೀನು ಕೊಟ್ಟು ಮಾತನ್ನ ಉಳಿಸ್ಕ ನೀನೇ ಹೇಳಿರ್ತಾನೆ ವಾಪಸ್ ತಗೋತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ವಾಪಸ್ ತಗೊಬಿಡು ಜಯಕ್ಕ ನಿಜವಾಗೂ ಬೇಕಾದ್ರೆ ನಿಂಗೆ ಏನು ಬೇಕು ಅದನ್ನು ಮಾಡ್ಕೊಟ್ಬಿಡ್ತೀನಿ ನಾನು ಎಲೆಕ್ಷನ್ನ ಗೆದ್ರೆ ನಿನಗೆ ಏನು ಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ ಭದ್ರಮ್ಮ ಶಾನೆ ಆಸೆ ಇಕ್ಕಬೇಡ ನೋಡು ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆ ಹಿಂದೆ ತೆಗಿಯೋ ಮಾತೇ ಇಲ್ಲ ನೀನೇನು ಗೆದ್ರೆ ನಮ್ಮ ಅತ್ತೆಗೆ ಏನು ಬೇಕಾದ್ರೂ ಮಾಡ್ಕೊಡೋದು ನಮ್ಮ ಅತ್ತೆನೇ ನೀ ಗೆಲ್ತದೆ ನಮ್ಮ ಅತ್ತೆ ನೀ ಗೆಲ್ಲಬೇಕಾದ್ರೆ ನೀನು ಗೆದ್ದು ನೀನೇನೋ ಮಾಡ್ಕೊಡೋ ಅಂಥದ್ದೇನು ನಮ್ಮ ಅತ್ತೆ ಗೆದ್ದು ನಮ್ಮ ಅತ್ತೆಗೆ ಏನು ಬೇಕೋ ಅದನ್ನು ಮಾಡ್ತದೆ ಜನರಿಗೆ ಏನು ಬೇಕೋ ಅದನ್ನು ಮಾಡ್ತದೆ ಅರ್ಥ ಆಯ್ತಾ ನನ್ನ ಸೊಸೆ ಏನು ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ನೀನು ಒಳಿಯನ್ನು ಕರ್ಕೊಂಡು ನೋಡಿ ಬೇಡ ಅಂದವ್ರು ಯಾರು ಗೆಪ್ತಿಕ್ಕ ಜಯಕ ಈಗಲೇನಿಯಾ ನಿನ್ನ ಮಗ ಬೇಕು ಅಂತ ನೀನೇ ಬರಬೇಕು ಅಲ್ಲಿ ಗಂಟನೂ ನಿನ್ನ ಮಗ ನಿನ್ ತಾಕ್ ಬರೋಕ್ಕಿಲ್ಲ ನನ್ನ ಮಗಳ ಜೊತೆ ಏನೇ ಇರ್ತಾರೆ ನೋಡ್ತಾ ಇರು ಹೆಂಗಿರ್ತಾರೆ ಅವ್ರಿಬ್ರು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸಂದಕನ ಇರಲಿ ಹಂಗನೇ ಇರಲಿ ನನಗೆ ಕಟ್ಕೊಂಡು ನನಗೇನಾಗಬೇಕು ಇಷ್ಟು ದಿನ ಹಂಗೆ ತಾನೇ ಇದ್ದಿದ್ದು ನೋಡು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಂತ ಮಗಳೇನೇ ನೀ ಅಲ್ಲ ನಾನಂತೂ ನೀನು ನನ್ನನ್ನು ಎದುರಿಸ್ಬೋದು ಬ್ಲಾಕ್ ಮೇಲ್ ಮಾಡ್ಬೋದು ಏನೋ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಕರ್ಮ ಅಷ್ಟೇ ಏನಿಯ ಅದೆಲ್ಲನೂ ಸಾಧ್ಯ ಇಲ್ದಿರೋ ಮಾತು ಸುಮ್ಕೆ ಏನಿಯ ರೈಟ್ ಹೇಳು ಅಳಿಯಂದ್ರೆ ನಡೀರಿ ಹೋಗನ್ ಸುಮ್ಕೆನೇನಿಯ ಅಷ್ಟೇನೇನೆ ಕರ್ಕೊಂಡೋಗಮ್ಮ ಮಹಾತಾಯಿ ಕರ್ಕೊಂಡೋಗು ಧಾರಾಳವಾಗಿ ಕರ್ಕೊಂಡೋಗು ಬೇಡ ಅಂತ ನಾನು ಹೇಳೋದೇ ಇಲ್ಲ ಈ ಕಳ್ಳನ ಮಗನ ಕರ್ಕೊಂಡೋಗಿ ನೀನೇ ಮಡಿಕ ಅಳಿಯಂದ್ರೆ ನಡೀರಿ ಅಳಿಯಂದ್ರೆ ನಿಮ್ಮ ಅಮ್ಮನೇ ನೀವು ಉರ್ಕಬೇಕು ಒಂದಿನ ನನ್ನ ಮಗ ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಡಿಕ್ಸಿ ಎತ್ತಬೇಕು ಅವಾಗ ಹೇಳ್ತೀನಿ ಎಲೆಕ್ಷನ್ ಇಸ್ಯನ ಮನ್ಸಾಗ ಇಟ್ಕೊಂಡಿರ್ತೀನಿ ಆವಾಗ ಹೇಳ್ತೀನಿ ನಡೀರಿ ಅಳಿಯಂದ್ರೆ ಅತ್ತೆ ಯಾಕತ್ತೆ ಏನೇನೋ ಮಾಡ್ತಾ ಇದ್ದೀರಾ ನೀವಂತೂ ಯಾಕತ್ತೆ ಏನತ್ತೆ ಆಗೈತೆ ನಿಮಗೆ ನಡಿರಲಿ ಅಂದ್ರೆ ಸುಮ್ಕೇನಿಯಾ ಎಲೆಕ್ಷನ್ ವಾಪಸ್ ತಗೋತೀನಿ ಅಂತೇಳಿ ನನಗೇನಿಯಾ ಮೋಸ ಮಾಡ್ತಾವ್ರೆ ನೀವು ನನ್ನ ಮಗಳು ಸಂದಕ್ಕಿರಂತೆ ನಡೀರಿ ಸುಮ್ಕೇನೆ ನಾವಿಬ್ರು ಅವತ್ತಿಂದನೂ ಸಂದಕ್ಕೇನೇ ಇದ್ವಿ ಈಗ ಮತ್ತೆ ಕರ್ಕೊಂಡ್ಬಿಟ್ಟು ಬಂದು ಮತ್ತೆ ಸಂದಕ್ಕಿರ್ಬೇಕು ಅಂತ ಯಾಕೆ ಹೇಳ್ತೀರಾ ನಾನು ಅವತ್ತಿಂದನೂ ಸಂದಕ್ಕಿದ್ದೆ ತಾನೇ ಅಳಿ ಅಂದ್ರೆ ನಿಮ್ಗೇನು ಗೊತ್ತಾಗಿಲ್ಲ ನಿಮ್ಗೆ ಈ ರಾಜಕೀಯ ವ್ಯವಹಾರ ಎಲ್ಲ ಗೊತ್ತಾಗಿಲ್ಲ ನಡೀರಿ ಸುಮ್ಕೇನೆನಿಯ ಅತ್ತೆ ಬರ್ರಿ ಇವ್ರು ಹೆಂಗನ ಮಾಡ್ಕೊಂಡ್ಲಿ ಇವ್ರದ್ದು ಕೊಟ್ಕೊಂಡು ನಿಮ್ಗೆ ಏನಾಗಬೇಕತ್ತೆ
ಹಾಂ ಈಗ ಉರ್ದೋಗ್ಬಿಟ್ಟೈತೆ ಈ ಕಾಂಪಿಟೇಷನ್ ಮಾಡಲಿ ಕಾಂಪಿಟೇಷನ್ ಮಾಡ್ಕೊಂಡ್ಲಿ ನೋಡೋಣ ಬಾ. ನಡೀರಿ ಹೇಳಿ ಅಂದರೆ ಅದು ಯಾರನ್ನೋ ಕರೆಸ್ತೀನಿ ಅಂತ ಹೇಳಿದ್ರಲ್ಲ, ಕರೆಸ್ರಿ. ನಾವು ಎಲೆಕ್ಷನ್ ಪ್ರಚಾರವ ಜೋರು ಮಾಡೋಣ ಇನ್ನು ಮ್ಯಾಲೆ. ನಡೀರಿ ಹೇಳಿ ಅಂದರೆ ಅತ್ತೆ ಇದ್ರಾಗ ಏನಿಯ ಗೊತ್ತಾಗಲ್ವಾ? ನಿಜವಾಗೂ ಅವರಿಬ್ರು ಗಂಡ ಹೆಂಡತಿ ದೂರ ಆಗಿದ್ರು ಅಂದಿದ್ರೆ ಈಗ ಬಂದಿದ್ನಲ್ಲ ನಿಮ್ಮ ಮಗ ಶ್ಯಾಮ, ಅವನು ಇವಮ್ಮ ಬಾ ಅಂತ ಹೇಳ್ಬಿಟ್ಟು ವಾಪಸ್ ಕರೆದಿದ್ದ ತಕ್ಷಣ ಏನಿಯ ಓಡೋಗ್ಬಿಡ್ತಿದ್ನಾ? ನೀನೇ ಯೋಚನೆ ಮಾಡು, ಓಡೋಗ್ತಿದ್ನಾ? ಇಲ್ಲ ತಾನೇ, ಅವ್ರ ಮನಸ್ಪೂರ್ವಕವಾಗಿ ಬಂದೇ ಇಲ್ಲ, ಏನೋ ಪ್ಲಾನ್ ಮಾಡ್ಕೊಂಡು ಏನಿಯ ಕರ್ಕೊಂಬಿಟ್ಟು ಬಂದಿದ್ದಾಳೆ. ಈ ಬುದ್ರಿ ಏನು ಸಾಮಾನ್ಯ ಅಲ್ಲ. ಸುಮ್ಕೆ ಎಲೆಕ್ಷನಿಂದ ಏನಾದ್ರು ವಾಪಸ್ ಎತ್ಕೊಂಡ್ಬಿಟ್ಟಿದ್ರೆ ನಮಗೆ ಲಾಸ್ ಆಗಿರೋದು ಅಷ್ಟೇನೇನಿಯ. ಓ ಕಣಮ್ಮಿ, ನಿಮ್ಮ ಅವನು ಅದು ನೀನು ಹೇಳ್ತಿತ್ತು, ನಿಮ್ಮ ಅವನು ಏನೇ ಆಗಲಿ ಮನಸ್ಪೂರ್ವಕವಾಗಿ ಬರಬೇಕು ಕಣೆ. ಹಂಗೆ ಎಲ್ಲನೂ ಮನಸ್ಪೂರ್ವಕವಾಗಿ ನೀನು ಎಲ್ಲನೂ ಬರಬೇಕು, ಮನಸ್ಪೂರ್ವಕವಾಗೇ ಒಂದಾಗಬೇಕು. ಗಂಡ ಹೆಂಡತಿ ಅನ್ನೋರು ಬಲವಂತವಾಗಿ ಒಂದು ಮಾಡೋಕ್ಕಾಗಕ್ಕಿಲ್ಲ. ಸುಮ್ಮನೆ ಯಾಕೆ ಒಂದು ಮಾಡ್ತೀನಿ ಅಂತ ಒದ್ದಾಡ್ತೀಯ, ಬುಟ್ಟಾಕು ಅಂತ ಹೇಳಿದ್ರು. ನಾನು ಅದಕ್ಕೆ ಬಿಟ್ಬಿಟ್ಟದಾಗೆ ನಾನು ಸುಮ್ಮನೆ ಆಗೋದೆ ಅಷ್ಟೇ. ಅತ್ತೆ ಸಂಸಾರ ಅಂದಮೇಲೆ ಅಷ್ಟೇ. ಬನ್ನಿ ಇನ್ನೇನು ನಾವೇನು ಎಲೆಕ್ಷನಿಂದ ಏನು ವಾಪಸ್ ತಗೊಳಕ್ಕಿಲ್ಲ ತಾನೇ. ಇವಾಗ ಯಾಕೆ ಸುಮ್ಕೆ ಯೋಚನೆ ಮಾಡ್ತೀರಾ? ನಾವು ತಗೊಳ್ಳೋದು ಇಲ್ಲ, ಇನ್ನೇನು ಬೇಡ, ಇನ್ನು ಯಾವ ಪ್ರಚಾರನೂ ಬೇಡ. ಅವ್ರು ಅದೇನೋ ಮಾಡ್ಕೊತೀನಿ ಅಂತಾರಲ್ಲ, ಮಾಡ್ಕೊಳ್ಳಿ. ನಮಗೆ ಈಗ ಸಿಕ್ಕಿರೋ ಪ್ರಚಾರನೇನಿಯೇ ಸಾಕು. ಅಲ್ಲಿದ್ದೀನೇನು ಬೇಕು ಹೇಳಿ, ನಮಗೆ ಸಿಕ್ಕಿರೋ ಪ್ರಚಾರ ಸಾಲ್ದಾ? ಬರ್ರಿ ಹೋಗೋಣ. ಒಂದೊಂದ್ಕಿಂತ ಎಮೋಷ್ನಲ್ಲಾಗೆ ಏನೇನೋ ಮಾಡ್ಬಿಡ್ತೀವಿ, ತಲೆಗೆಟ್ಟೋಗ್ದಿದ್ದಂಗೆ ಏನು ಮಾಡ್ತೀವಿ ಇವಾಗ ಗೊತ್ತೇ ಆಗಕ್ಕಿಲ್ಲ ನಮ್ಗಂತೂ. ಏನೇನೋ ಮಾಡಾಕ್ಬಿಟ್ಟಿರ್ತೀವಿ. ಯಪ್ಪ ಸದ್ಯ ತಗ ನೀವು ಇದ್ದಿದ್ದಕ್ಕೆ ಹೆಂಗೋ ಬಚಾವಾದೆ. ನಾನು ಖರ್ಚು ಮಾಡಿದ್ದೀನಿ ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು. ನೋಡಿ